ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮತ್ತೋರ್ವನನ್ನ ಲಾಕ್ ಮಾಡಲಾಗಿದೆ. ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಕರೆ ತಂದಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ಮತ್ತೊಬ್ಬ ಆರೋಪಿಯನ್ನ ಕರೆ ತಂದಿರೋದು. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, 3 ಜನ ಸರೆಂಡರ್ ಆದರು. ಅವರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ದರ್ಶನ್ ಹೆಸರು ಕೇಳಿ ಬಂತು. ಈಗ ಮತ್ತೊಬ್ಬ ಲಾಕ್ ಆಗಿರೋದು, ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಕರೆ ತಂದಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ಮತ್ತೋರ್ವ ಆರೋಪಿಯನ್ನ ಕರೆ ತಂದು ಆತನನ್ನು ಕೂಡ ಈಗ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಡಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆ ತಂದಿದ್ದು ರಘು ದರ್ಶನ್ ಅಂತ. ದರ್ಶನ್ ತೂಗುದೀಪ ಸೇನಾ ಜಿಲ್ಲಾಧ್ಯಕ್ಷ ಈ ರಘು ದರ್ಶನ್. ಈಗಾಗಲೇ ಈ ರಘು ದರ್ಶನ್ ಪೊಲೀಸರ ವಶದಲ್ಲಿ ಇರೋದು. ರಘು ಹಾಗೂ ದರ್ಶನ್ ಜೊತೆಗಿರುವಂತಹ ದೃಶ್ಯಗಳು ಕೂಡ ಲಭ್ಯ ಆಗಿದೆ. ಮುಂದುವರೆದ ಭಾಗವಾಗಿ ಗುಡೌನ್ನಲ್ಲಿ ಈ ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕ ಹಲ್ಲೆ ಆಯಿತು, ತದನಂತರ ಮರ್ಡರ್ ಆಯಿತು, ಶವವನ್ನು ಬಿಸಾಕ್ ಹೋಗಿದ್ರು. ಈಗ ಇದೇ ವಿಚಾರ ದರ್ಶನ್ಗೆ ಉರುಳಾಗಿದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ವೀರೇಶ್, ಹಾಗೇನೆ ನಮ್ಮ ಉಳಿದ ಪ್ರತಿನಿಧಿಗಳಾಗಿರುವಂತಹ ವಿಜಯ್, ಸುರೇಶ್ ಎಲ್ಲರೂ ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ವೀರೇಶ್ ಅವರಿಂದ ಮಾಹಿತಿಯನ್ನ ಪಡಿತೀನಿ. ಮೊದಲದಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದಾನೇ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಫೈನ್. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ವಿಜಯ್ ಅವರನ್ನ ನಾನು ಸಂಪರ್ಕ ಮಾಡ್ತಾ ಇದ್ದೀನಿ. ವಿಜಯ್, ಸದ್ಯಕ್ಕೆ ಏನ್ ನಡೀತಾ ಇದೆ ಸ್ಟೇಷನ್ ಅಲ್ಲಿ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಪಟ್ಟಂತೆ ಬಂಧಿತ ಆಗಿರುವಂಥ ನಟ ದರ್ಶನ್ ಮತ್ತು ಸಹಚರನ ಇದೇ ಪೊಲೀಸ್ ಠಾಣೆಯಲ್ಲಿ ಈಗ ವಿಚಾರಣೆ ಮಾಡ್ತಾ ಇರುವಂಥದ್ದು. ಈಗಿನ ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಪ್ರಕಾರ ಕೆಲವೇ ಕ್ಷಣಗಳ ಮುಂದೆ ಮತ್ತೊಬ್ಬ ಆರೋಪಿಯನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಬಂದಿರುವಂಥದ್ದು. ಮತ್ತು ಇದೇ ಸ್ಟೇಷನಲ್ಲಿ ಕೂಡ ಈಗ ಸುಮಾರು ಕಳೆದ 1 ಗಂಟೆಗಳಿಂದ ನಿರಂತರವಾಗಿ ವಿಚಾರಣೆ ಸಂಬಂಧಪಟ್ಟಂತೆ ಮಾಡ್ತಾ ಇರುವಂಥದ್ದು. ಮತ್ತು ಪೊಲೀಸ್ ಠಾಣೆ ಮುಂದೆ ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಆಯೋಜನೆ ಮಾಡಿರುವಂಥದ್ದು. ಮತ್ತು ಅವರು ಜನರಿರ್ಬೋದು ಅಥವಾ ಅಭಿಮಾನಿಗಳಿರ್ಬೋದು, ಅಂದ್ರೆ ಇದು ಸಾಕಷ್ಟು ಸೆನ್ಸೇಷನಲ್ ಕೇಸ್ ಆದ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿನ ಅಂದ್ರೆ ಜನರು ಮತ್ತು ಅವರ ಅಭಿಮಾನಿಗಳು ಕೂಡ ಸ್ಟೇಷನ್ ಸುತ್ತಮುತ್ತ ಕೂಡ ನೆರೆದಿರುವಂಥದ್ದು. ಮತ್ತು ಸ್ಟೇಷನ್ನ ಸುಮಾರು 500 ಮೀಟರ್ ದೂರದವರೆಗೂ ಕೂಡ ಸಂಪೂರ್ಣವಾಗಿ ಬ್ಯಾರಿಕೇಡ್ ಅನ್ನ ಹಾಕಿ ಸಂಪೂರ್ಣವಾಗಿ ರೋಡ್ ಅನ್ನ ಬಂದ್ ಮಾಡಿರುವಂಥದ್ದು. ಮತ್ತೆ ಯಾಕಂದ್ರೆ ಅಭಿಮಾನಿಗಳು ಬರ್ತಾರೆ ಅಂತ ಹಿನ್ನೆಲೆಯಲ್ಲಿ ಈಗ ಕಳೆದ ಕೆಲವೇ ಕ್ಷಣಗಳ ಮುಂಚೆ ಮತ್ತೊಬ್ಬ ಆರೋಪಿಯನ್ನ ಕರ್ಕೊಂಡ್ಬಂದಿರುವಂಥದ್ದು. ಇಲ್ಲಿವರೆಗೂ ಕೂಡ ಸುಮಾರು 10 ಜನ ಆರೋಪಿಗಳನ್ನ ವಶಕ್ಕೆ ತೆಗೆದುಕೊಂಡಿರುವಂಥದ್ದು, ಬಂಧಿಸಿರುವಂಥದ್ದು ಪೊಲೀಸ್ ಠಾಣೆ ಅಂದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂತೆ ವಿಚಾರಣೆ ಮಾಡ್ತಾ ಇರುವಂಥದ್ದು. ಮತ್ತು ಕೊಲೆ ಆಗಿರುವಂತಹ ರೇಣುಕಾ ಸ್ವಾಮಿ ಇದ್ದಾರೆ, ಅವರಿಗೆ ಸಂಬಂಧಪಟ್ಟಂತೆ ಯಾಕೆ ಕೊಲೆ ಆಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಮೊದಲು ಬಂದು ಸರೆಂಡರ್ ಆಗಿದ್ದಂಥ ಅವರ ಕಾರ್ ಡ್ರೈವರ್ ಇರ್ಬೋದು ಮತ್ತು ಜೊತೆ ಗನ್ಮ್ಯಾನ್ ನಟ ದರ್ಶನ್ ಹೆಸರು ಹೇಳಿದ ಹಿನ್ನೆಲೆಯಲ್ಲಿ ಈಗ ದರ್ಶನ್ ವಿಚಾರಣೆ ಮಾಡ್ತಾ ಇರುವಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಒಂದು ಮಾತನ್ನು ಹೇಳಿರುವಂಥದ್ದು, ನಾನು ಬೆದರಿಸಲು ಹೇಳಿದ್ದೆ ಆದರೆ ಕೊಲೆ ಮಾಡಕ್ಕೆ ಹೇಳಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಮೂಲಗಳ ಮಾಹಿತಿ ಬರ್ತಾ ಇರುವಂಥದ್ದು. ಇದಾದ ಬಳಿಕ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇರುವಂಥದ್ದು. ವಿಚಾರಣೆ ವೇಳೆ ದರ್ಶನ್ ಏನೆಲ್ಲ ಮಾಹಿತಿ ಕೊಡ್ತಾರೆ ಅಥವಾ ಏನೆಲ್ಲ ಬಾಯಿ ಬಿಡ್ತಾರೆ ಅನ್ನುವಂಥದ್ದು. ಈಗಾಗಲೇ ಕೂಡ 10ಕ್ಕೂ ಹೆಚ್ಚು ಜನರು ಬಂಧನಕ್ಕೆ ತೆಗೆದುಕೊಂಡಂತ ಹಿನ್ನೆಲೆಯಲ್ಲಿ ಈಗ ವಿಚಾರಣೆ ನಡೀತಾ ಇರುವಂಥದ್ದು. ವಿಚಾರಣೆಯ ಬಳಿಕ ಒಂದಷ್ಟು ಸ್ಪಷ್ಟ ಮಾಹಿತಿ ಹೊರಬೀಳಲಿದೆ. ಸದ್ಯಕ್ಕೆ ಈಗ ದರ್ಶನ್ ಪರ ವಕೀಲರು ಕೂಡ ಬಂದು ಸ್ಟೇಷನ್ದ ವಾಪಸ್ ಹೋಗಿರುವಂಥದ್ದು. ಶ್ರೀಪಾದ್. ಓಕೆ, ಧನ್ಯವಾದ ವಿಜಯ್ ಮಾಹಿತಿಗಾಗಿ.